ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2030ರೊಳಗೆ ಕಲಿಯುಗ 7 ದಿನಗಳ ಕಾಲ ನಿರಂತರ ಕತ್ತಲೆಯಲ್ಲಿರತ್ತೆ. ಆಗ್ನೇಯ ಭಾರತದಲ್ಲಿ ಸುನಾಮಿ, ಜಗನ್ನಾಥ ಮಂದಿರ ಮುಳುಗತ್ತೆ. ಇನ್ನು 16ನೇ ಶತಮಾನದಲ್ಲಿ ರಚನೆಯಾದ ಭವಿಷ್ಯ ಮಾಲಿಕಾ ಕಲಿಯುಗದ ಅಂತ್ಯ ಮತ್ತು ಪ್ರಪಂಚದ ವಿನಾಶವನ್ನ ಹೇಳತಾಗಿದೆ. ಭವಿಷ್ಯ ಮಾಲಿಕಾದಲ್ಲಿ ನಾವು ಭಾರತದ ಬಗ್ಗೆ ಹೇಳಲಾದ ಅನೇಕ ಭವಿಷ್ಯಗಳನ್ನು ನೋಡಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಪುರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ವಿಚಾರಗಳು ಭವಿಷ್ಯ ಮಾಲಿಕಾದಲ್ಲಿ ಹೇಳಲಾಗಿದೆ. ಭವಿಷ್ಯ ಮಾಲಿಕಾದಲ್ಲಿ ಪುರಿ ಜಗನ್ನಾಥಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೊರತುಪಡಿಸಿ ಕಲಿಯುಗದ ಕುರಿತು ಕೂಡ ಕೆಲವೊಂದಿಷ್ಟು ಭವಿಷ್ಯ ಮಾಲಿಕಾದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಲಿಯುಗದ ಅಂತ್ಯಕ್ಕೆ ಸಂಬಂಧಿಸಿದ ಭವಿಷ್ಯ ಮಾಲಿಕಾ ಭವಿಷ್ಯವಾಣಿಗಳು ತಿಳಿದುಕೊಳ್ಳೋಣ. ಕಲಿಯುಗದಲ್ಲಿ ಕಾಲಕ್ರಮೇಣವಾಗಿ ಉದ್ವಿಗ್ನತೆ ಹರಡತ್ತೆ ಅಂತ ಬರೆಯಲಾಗಿದೆ. ಪ್ರಪಂಚದ ಅನೇಕ ದೇಶಗಳಲ್ಲಿ ಅಂತರ್ಯುದ್ಧಗಳು ಹೆಚ್ಚಾಗತ್ತೆ. ಒಂದೆಡೆ ನೈಸರ್ಗಿಕ ವಿಕೋಪಗಳು ಮನುಕುಲವನ್ನ ಶೋಚನೀಯಗೊಳಿಸಿದ್ರೆ, ಮತ್ತೊಂದು ಕಡೆ ಅಂತರ್ಯುದ್ಧಗಳು ಮಾನವ ಜೀವವನ್ನ ಛಿದ್ರಗೊಳಿಸುತ್ತೆ. ಜಗತ್ತಲ್ಲಿ 3ನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. ಅದರಲ್ಲಿ ಜನರು ಕೀಟಗಳಿಂದ ಸಾಯ್ತಾರೆ ಅಂತ ಉಲ್ಲೇಖ ಮಾಡಲಾಗಿದೆ. ಭವಿಷ್ಯ ಮಾಲಿಕಾ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಆಕಾಶದಲ್ಲಿ 2 ಸೂರ್ಯರು ಕಾಣಿಸ್ಕೊಳ್ತಾರೆ. ಇದು ಕಲಿಯುಗ ತನ್ನ ಉತ್ತುಂಗದತ್ತ ಸಾಗ್ತಾ ಇರುವ ಸಂಕೇತವಾಗಿದೆ. ಕೆಲವು ವರ್ಷಗಳ ಹಿಂದೆ ಕೊಲಂಬಿಯಾದ ಹಳ್ಳಿಯೊಂದರಲ್ಲಿ 2 ಸೂರ್ಯೋದಯಗಳ ದೃಶ್ಯ ಕಂಡುಬಂದಿದೆ ಅಂತ ಹೇಳಲಾಗಿದೆ. ಭವಿಷ್ಯ ಮಾಲಿಕಾದಲ್ಲಿ ಬರೆದ ಪ್ರಕಾರ ಸೂರ್ಯನಂತೆ ಹೊಳೆಯುವ ದೇಹವು ಬಂಗಾಳ ಕೊಲ್ಲಿಯಲ್ಲಿ ಬೀಳುತ್ತದೆ. ಇದರಿಂದ ಒಡಿಶಾ ಮುಳುಗತ್ತೆ ಅಂತ ಹೇಳಿದ್ದಾರೆ. ಭೂಮಿಯು 3 ಹಂತಗಳಲ್ಲಿ ವಿಭಜನೆಯಾಗತ್ತೆ ಅಂತ ಭವಿಷ್ಯ ಮಾಲಿಕಾದಲ್ಲಿ ಹೇಳಲಾಗಿದೆ. ಅಂದರೆ ಭವಿಷ್ಯ ಮಾಲಿಕಾದಲ್ಲಿ ಭೂಮಿಯು 3 ಹಂತಗಳಲ್ಲಿ ನಾಶವಾಗತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ. ಮೊದಲ ಹಂತವು ಕಲಿಯುಗ ಅಂತ್ಯವಾಗತ್ತೆ. 2ನೇ ಹಂತವು ಭೂಮಿಯ ಮೇಲೆ ದೊಡ್ಡ ವಿನಾಶ ಎದುರಾಗತ್ತೆ. 3ನೇ ಹಂತವು ಹೊಸ ಯುಗ ಆರಂಭವಾಗತ್ತೆ. ಇನ್ನು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದೊಡ್ಡ ಭೂಕಂಪ ಸಂಭವಿಸುತ್ತೆ ಅಂತ ಭವಿಷ್ಯ ಮಾಲಿಕಾ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಇದರಿಂದಾಗಿ ಭೂಮಿಯ ಅಕ್ಷವು ಬದಲಾಗಿ ಭೂಮಿ ನೋಡಲು ಬೇರೆ ರೀತಿಯಲ್ಲೇ ಇರುತ್ತೆ. ಇನ್ನು ಭವಿಷ್ಯ ಮಾಲಿಕಾ ಪುಸ್ತಕದಲ್ಲಿ ರೈತರು ಕೃಷಿ ಮಾಡುವುದನ್ನು ನಿಲ್ಲಿಸುವ ಕಾಲ ಬರಲಿದೆ ಅಂತ ಉಲ್ಲೇಖಿಸಲಾಗಿದೆ. ಕೃಷಿಯಲ್ಲಿ ಬೇಸತ್ತ ರೈತರು ತಮ್ಮ ಹೊಲಗಳಲ್ಲಿ ಏನನ್ನೂ ಬೆಳೆಯುವುದನ್ನು ನಿಲ್ಲಿಸಿ ಹೊಸ ಉದ್ಯೋಗವನ್ನು ಹುಡುಕೊಂಡು ಅಲೆದಾಡ್ತಾರೆ. ಕೃಷಿಯನ್ನು ಮೆಚ್ಚಿಕೊಂಡಿದ್ದರಿಂದ ಭೂಮಿಯ ಮೇಲೆ ತರಕಾರಿ, ಹಣ್ಣುಗಳ ಕೊರತೆ ಉಂಟಾಗತ್ತೆ. ಹಣದುಬ್ಬರವು ದಿನದಿಂದ ದಿನಕ್ಕೆ ಹೆಚ್ಚಾಗತ್ತೆ ಅಂತ ಬರೆಯಲಾಗಿದೆ. ಇನ್ನು ಭವಿಷ್ಯ ಮಾಲಿಕಾದಲ್ಲಿ 2022ರಿಂದ 2029ರ ನಡುವೆ ಪ್ರಕೃತಿ ವಿಕೋಪ ಸಂಭವಿಸಲಿದೆ ಅಂತ ಉಲ್ಲೇಖ ಮಾಡಲಾಗಿದೆ. ಇದರಿಂದಾಗಿ ಭೂಮಿಯ ಮೇಲೆ 7 ದಿನಗಳ ಕಾಲ ಕತ್ತಲೆ ತುಂಬಿರುತ್ತೆ. ಈ ಘಟನೆಯು 2022ರಿಂದ 2029ರ ನಡುವೆ ಯಾವಾಗ ಬೇಕಾದರೂ ಸಂಭವಿಸಬಹುದು ಅಂತ ಹೇಳಲಾಗಿದೆ. ಪೂರ್ವದಿಂದ ದಕ್ಷಿಣದವರೆಗೂ ಸಮುದ್ರ ರಾಜ ಪ್ರಳಯ ಸೂಚಿಸ್ತಾ ಇದ್ದಾನೆ. ಕರಾವಳಿ ಪ್ರದೇಶವನ್ನ ದಾಟಿ ಕರಾವಳಿ ಪ್ರದೇಶ ಸರ್ವನಾಶವಾಗತ್ತೆ. ದಕ್ಷಿಣದ ಭಾಗದ ಅರ್ಧ ಭಾಗ ಸರ್ವನಾಶವಾಗತ್ತೆ. ನೆನಪಿರಲಿ, ಇದನ್ನ 600 ವರ್ಷಗಳ ಹಿಂದೆ ಭವಿಷ್ಯ ಮಾಲಿಕಾದಲ್ಲಿ ಬರೆದಿಡಲಾಗಿತ್ತು. ಈ ಪ್ರಳಯಾಂತಕಾರಿ ಸುನಾಮಿ ಯಾವಾಗ ಆಗತ್ತೆ ಅಂತಂದ್ರೆ, ಯಾವಾಗ ಚೈನಾ ಭಾರತದ ಒಂದು ರಾಜ್ಯಕ್ಕೆ ದಾಳಿ ಮಾಡ್ತಾರೆ, ನಮ್ಮನ್ನ ಎದುರಿಸ್ತಾರೆ, ಆಗ ಪ್ರಳಯ ಶುರುವಾಗತ್ತೆ ಅಂತ ಭವಿಷ್ಯ ಮಾಲಿಕಾದಲ್ಲಿ ಬರೆಯಲಾಗಿದೆ. ಅಷ್ಟೇ ಅಲ್ಲ, 2025 ವರ್ಷ ತುಂಬಾ ಚೆನ್ನಾಗೇ ಆರಂಭವಾಗಿರಬಹುದು, ಆದರೆ ಇದರ ಅಂತ್ಯ ಅತಿ ಹೆಚ್ಚು ಘನಘೋರವಾಗಿರುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ನಾಳೆ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದ್ದರಿಂದ ವೀಕ್ಷಕರೇ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹ ಭೀಷಣಂ ಭದ್ರಂ ಮೃತ್ಯುಂ ನಮಾಮೇಹ್ಯಂ. ಹೌದು, ಪ್ರಾಚೀನ ಒಡಿಶಾ ಭಾಷೆಯಲ್ಲಿ ಬರೆದಿರುವ ಭವಿಷ್ಯ ಮಾಲಿಕಾದ ಅನೇಕ ಗ್ರಂಥಗಳಲ್ಲಿ ಪದೇ ಪದೇ ಸುನಾಮಿಯ ಉಲ್ಲೇಖ ಸಿಗುತ್ತಾಗಿದೆ. ಈ ರೀತಿ ಪ್ರಳಯದ ಪ್ರತಿ ಯುಗದಲ್ಲೂ ಕೂಡ 3 ಬಾರಿ ಜಲಪ್ರಳಯವಾಗತ್ತೆ. ಆದ್ಯ, ಪ್ರಾಂತ್ಯ ಹಾಗೂ ಮಧ್ಯಕಾಲದಲ್ಲಿ ನಮಗೆ ಅನೇಕ ಶಾಸ್ತ್ರಗಳಲ್ಲಿ ಸುನಾಮಿಯ ಬಗ್ಗೆ ಅಥವಾ ಜಲಪ್ರಳಯದ ಬಗ್ಗೆ ಉಲ್ಲೇಖ ಸಿಗತ್ತೆ. ಇದು ಯಾವಾಗ ಆಗತ್ತೆ ಅಂದ್ರೆ, ಯಾವಾಗ ಪರಿವರ್ತನೆ ಆಗ್ತಾ ಇರತ್ತೋ ಆವಾಗೆಲ್ಲ ನಮ್ಮ ಭೂಮಿಯಲ್ಲಿ ಪಾಪ, ಅಧರ್ಮ, ಅನ್ಯಾಯ ಎಲ್ಲವೂ ಕೂಡ ಲಿಮಿಟ್ ಮೀರಿ ಕ್ರಾಸ್ ಆಗತ್ತೋ, ಜೊತೆಗೆ ಈ ಪರಿವರ್ತನೆ ಈ ಜಲಪ್ರಳಯದಿಂದ ಮಾಡಲಾಗತ್ತೆ ಅಂತ ಬರೆಯಲಾಗಿದೆ. ಇದನ್ನ 2 ರೂಪದಲ್ಲಿ ನೋಡಬಹುದು. ಒಂದು ಆಧ್ಯಾತ್ಮಿಕ ರೂಪದಲ್ಲಿ ಹಾಗೂ ಇನ್ನೊಂದು ವಿಜ್ಞಾನದ ರೂಪದಲ್ಲಿ. ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ನೋಡಿದ್ರೂ ಕೂಡ ನೀವು ಸರಿಯಾಗಿ ಯೋಚನೆ ಮಾಡ್ತೀರಾ. ಇವತ್ತಿನಿಂದ 600 ವರ್ಷಗಳ ಹಿಂದೆ 5 ಸಂತರಲ್ಲಿ ಶ್ರೇಷ್ಠರಾಗಿದ್ದ, ವಿಶ್ವದ ಮಹಾನ್ ಭವಿಷ್ಯ ಭಕ್ತರಾಗಿದ್ದ ಸಂತ ಗುರು ಅಚ್ಯುತಾನಂದ ದಾಸರು ಹೇಳಿದ್ದಾರೆ, ಪೂರ್ವದಿಂದ ದಕ್ಷಿಣದವರೆಗೂ ಕೂಡ ಪ್ರಳಯ ರಚನೆಯಾಗತ್ತೆ. ಕರಾವಳಿ ಪ್ರದೇಶವನ್ನ ದಾಟಿ ಸ್ಥಳ ಭಾಗಕ್ಕೆ ಪ್ರವೇಶವಾಗತ್ತೆ.
ದಕ್ಷಿಣವನ್ನ ಸರ್ವನಾಶ ಮಾಡುತ್ತೆ. ಈ ಭವಿಷ್ಯವಾಣಿ ಕೇಳಿದ ನಂತರ ನಿಮ್ಮ ಮನಸ್ಸಲ್ಲಿ 2 ಪ್ರಶ್ನೆ ಬರ್ತಾ ಇರಬಹುದು. ಒಂದು, ಯಾವ ದಕ್ಷಿಣ ಭಾಗ, ಭಾರತದ ದಕ್ಷಿಣ ಭಾಗನ ಅಥವಾ ಭೂಮಿಯ ದಕ್ಷಿಣ ಭಾಗನ? ಎರಡನೇ ಪ್ರಶ್ನೆ, ಇದು ಯಾವಾಗ ಹಾಗೂ ಎಲ್ಲಿ ಹಾಗೂ ಯಾವ ರಾಜ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಯಾಕಂತಂದ್ರೆ ಮುಂದಿನ ಸಾಲುಗಳನ್ನು ನಾವು ಓದಬೇಕಾಗತ್ತೆ. ಪೂರ್ವದಿಂದ ದಕ್ಷಿಣದವರೆಗೂ ವಿನಾಶ ದೃಶ್ಯಮಾನವಾಗುತ್ತೆ. ಸಮುದ್ರದ ಕರಾವಳಿ ಪ್ರದೇಶವನ್ನ ಬಿಟ್ಟು ಸ್ಥಳಭಾಗಕ್ಕೆ ಪ್ರವೇಶವಾಗತ್ತೆ. ಸಮುದ್ರದ ಅಲೆ ದಕ್ಷಿಣವನ್ನ ಸರ್ವನಾಶ ಮಾಡಿ ಮುಂದೆ ನುಗ್ಗತ್ತೆ ಹಾಗೂ ಬೋಡೋ ದೇವುಳವನ್ನ ಕೂಡ ಪಾರಾಗತ್ತೆ. ಈಗ ನಿಮ್ಮ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು, ಬೋಡೋ ದೇವುಳ ಅಂತಂದ್ರೆ ಏನು? ಬೋಡೋ ದೇವುಳ ಅಂತಂದ್ರೆ ಅಖಂಡ ಭಾರತ ವರ್ಷದ 4ನೇ ಧಾಮ ಆಗಿರುವ ಜಗನ್ನಾಥ ಧಾಮ ಅಂದ್ರೆ ಪುರಿ ಧಾಮವನ್ನ ಬೋಡೋ ದೇವುಳ ಅಂತ ಕರೆಯಲಾಗುತ್ತೆ. ಗುರುದೇವ ಅನುಸಾರ ಈ ಸುನಾಮಿ ಅಥವಾ ಜಲಪ್ರಳಯವು ಪೂರ್ವದಿಂದ ಹಿಡಿದು ದಕ್ಷಿಣದವರೆಗೆ ಕೂಡ ಆಗತ್ತೆಯಂತೆ. ಹಾಗೂ ಈ ಜಲಪ್ರಳಯದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರೋದು ದಕ್ಷಿಣ ಭಾಗದಲ್ಲಿ, ಅಂದ್ರೆ ಇದು ಬೇ ಆಫ್ ಬೆಂಗಾಲ್ ಅಲ್ಲೇ ಆಗೋದು ಅಂತ ಗೊತ್ತಾಯಿತು. ಆದರೆ ಪೂರ್ವದಿಂದ ದಕ್ಷಿಣದವರೆಗೂ ಅನೇಕ ರಾಜ್ಯಗಳು ಬರುತ್ತೆ. ಹಾಗಿದ್ರೆ ಈ ಸುನಾಮಿಯಿಂದ ಯಾವ ಯಾವ ರಾಜ್ಯಗಳ ಮೇಲೆ ಪರಿಣಾಮ ಬೀರುತ್ತೆ? ಮೊದಲಿಗೆ ನೀವೇನಾದರೂ ಹೊಸಬರಾಗಿದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇಂಡಿಯಾದ ಮ್ಯಾಪ್, ಅದೇ ಅಖಂಡ ಭಾರತ ವರ್ಷದ ಮ್ಯಾಪ್, ಮ್ಯಾನ್ಮಾರ್ನ ಕೆಲವು ಅಂಚಲುಗಳು, ಬಾಂಗ್ಲಾದೇಶದ ಕೆಲವು ಅಂಚಲುಗಳು, ಒಡಿಶಾ, ತ್ರಿಪುರಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಮಿಜೋರಾಂ, ವೆಸ್ಟ್ ಬೆಂಗಾಲ್, ಒಡಿಶಾ, ಪುದುಚೇರಿ, ಅಂಡಮಾನ್ ನಿಕೋಬಾರ್, ಐಸ್ಲ್ಯಾಂಡ್ ಹಾಗೂ ಶ್ರೀಲಂಕಾ. ನೀವೇನಾದರೂ ನ್ಯೂಸನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಈ ರೀತಿ ಸುನಾಮಿ ಬರೋದು ಯಾವುದೇ ರೀತಿಯ ಅಡ್ಡ ವಿಷಯಗಳಲ್ಲ. ಆದರೆ ಅಚ್ಯುತಾನಂದ ದಾಸರು ಭವಿಷ್ಯ ಮಾಲಿಕದಲ್ಲಿ ಯಾವುದೋ ಸಾಮಾನ್ಯ ರೀತಿಯ ಸುನಾಮಿ ಬಗ್ಗೆ ವರ್ಣನೆ ಮಾಡಿಲ್ಲ. ಭಾರತದಲ್ಲಿ ಆಗಲಿರುವ ಅತ್ಯಂತ ಅತಿ ಹೆಚ್ಚು ಶಕ್ತಿಶಾಲಿ ಹಾಗೂ ಇತಿಹಾಸದ ಅತಿ ಹೆಚ್ಚು ವಿನಾಶಕಾರಿ ಸುನಾಮಿ ಬಗ್ಗೆ ಮಾತನಾಡಿದ್ದಾರೆ. ಸುನಾಮಿ ಎಷ್ಟು ಶಕ್ತಿಶಾಲಿಯಾಗಿರತ್ತಂತಂದ್ರೆ ಪುರಿಯ ಜಗನ್ನಾಥ ಮಂದಿರವನ್ನ ಕೂಡ ಮುರಿದು ಹಾಕತ್ತೆ ಅಂತ ಗುರುದೇವರು ಭವಿಷ್ಯವಾಣಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸ್ವಲ್ಪ ನೀವೇ ವಿಚಾರ ಮಾಡಿ ನೋಡಿ, ಪುರಿ ಜಗನ್ನಾಥ ಮಂದಿರದ ಹೈಟ್ 214 ಫೀಟ್ಗಿಂತ ಅತಿ ಹೆಚ್ಚಿದೆ. ಹೀಗಿದ್ಮೇಲೆ ಇದು ಎಷ್ಟು ಶಕ್ತಿಶಾಲಿಯಾಗಿರಬೇಡ. ಆದರೆ ಈ ಸುನಾಮಿ ಯಾವಾಗ ಆಗತ್ತೆ ಹಾಗೂ ಯಾವಾಗ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇರತ್ತೆ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಮುಂದಿನ ಸಾಲುಗಳನ್ನು ಓದಬೇಕಾಗತ್ತೆ. ಸಂತ ಗುರು ಅಚ್ಯುತಾನಂದ ದಾಸರು ಹೇಳ್ತಾರೆ, ಜಗನ್ನಾಥ ದೇವಸ್ಥಾನವನ್ನ ತಳ್ಳುತ್ತಾ ಅದನ್ನ ನೋಡ್ತೀಯ, ನಿನ್ನ ನೇತ್ರದಿಂದ ಉತ್ತರಾಂಚಲದಲ್ಲಿ ಯುದ್ಧದ ಘೋಷಣೆಯಾಗತ್ತೆ. ಅದನ್ನ ನೆನಪಿಟ್ಟುಕೋ. ನನ್ನ ಮಾತು ಸುಧಾರಣಾ ಭಾಷೆಯಲ್ಲಿ ಇದನ್ನ ಡಿಕೋಡ್ ಮಾಡೋದಾದ್ರೆ, ಉತ್ತರಾಂಚಲದಲ್ಲಿ ಯಾವಾಗ ಚೀನಾ ಅನ್ನೋದು ಒಂದು ದೇಶ ಯಾವಾಗ ದಾಳಿ ಮಾಡೋದಕ್ಕೆ ಬರ್ತಾರೆ ಆಗ ಈ ಸುನಾಮಿ ಆಗಲಿದೆಯಂತೆ. ಇಲ್ಲಿ ನಾವು 2 ರೀತಿಯ ಭವಿಷ್ಯವಾಣಿಗಳನ್ನು ಡಿಕೋಡ್ ಮಾಡಬಹುದು. ಯುದ್ಧದ ಪ್ರಸ್ತಾವ ಅಂತ ಹೇಳಲಾಗಿದೆ. ಹಾಗಿದ್ರೆ ಅವರು ಯುದ್ಧವನ್ನ ಘೋಷಣೆ ಮಾಡಿದ ಸಮಯದಲ್ಲಿ ಅಥವಾ ಯುದ್ಧವನ್ನ ಆಡೋ ಸಮಯದಲ್ಲಿ ಈಗ ನೀವು ಕೇಳಬಹುದು, ಉತ್ತರ ಅಂತ ಅನ್ನೋ ಜಾಗ ಯಾವುದು ಅಂತ. ಈಗ ಭಾರತದಲ್ಲಂತೂ ಉತ್ತರಾಂಚಲ ಅನ್ನೋ ಯಾವುದೇ ರಾಜ್ಯ ಇಲ್ಲ ಅಂತ ಹೇಳಬಹುದು. ಈಗ ಉತ್ತರಾಂಚಲ ಯಾವ ರಾಜ್ಯ ಅಥವಾ ಉತ್ತರಾಂಚಲ ಎಲ್ಲಿ ಬರುತ್ತೆ ಅದನ್ನ ತಿಳಿದುಕೊಳ್ಳೋದಕ್ಕೆ ನೀವು ಉತ್ತರಾಂಚಲ ಅಂತಂದ್ರೆ ಉತ್ತರಾಖಂಡ ಸ್ವಲ್ಪ ನೋಡಿ. ಭವಿಷ್ಯ ಮಾಲಿಕದಲ್ಲಿ ಯಾವ ರೀತಿ ಇವತ್ತಿನಿಂದ 600 ವರ್ಷಗಳ ಹಿಂದೆ 5 ಸಂತರು ಕೂಡ ಈ ಭವಿಷ್ಯವಾಣಿಯನ್ನ ನುಡಿದಿದ್ರು. ಆದ್ರೆ ಇದು ಕೂಡ ಬರೀ ಟ್ರಯಲ್ ಅಷ್ಟೇ. ಯಾಕಂತಂದ್ರೆ ಪೂರ್ತಿ ಭವಿಷ್ಯವಾಣಿಯನ್ನ ಕೇಳಿ ನಿಮಗೂ ಕೂಡ ಆಶ್ಚರ್ಯ ಆಗತ್ತೆ. ಗುರುದೇವರಾದ ಸಂತ ಗುರು ಅಚ್ಯುತಾನಂದ ದಾಸರು ಮುಂದೆ ಹೇಳ್ತಾರೆ, ಪೂರ್ವದಿಂದ ಸುನಾಮಿ ಬರತ್ತೆ, ದಕ್ಷಿಣದಲ್ಲಿರೋ ಜಗನ್ನಾಥ ದೇವಸ್ಥಾನವನ್ನ ಮುಳುಗಿಸಿ ಹಾಕತ್ತೆ. ಸಮುದ್ರದ ಜಲ ಯಾವಾಗ ಜಗನ್ನಾಥ ದೇವಸ್ಥಾನದ ರತ್ನ ಸಿಂಹಾಸನದಲ್ಲಿ ತಲುಪತ್ತೋ ಆದರೆ ಆಗ ರತ್ನ ಸಿಂಹಾಸನದಲ್ಲಿ ಜಗನ್ನಾಥ ದೇವರು ಮಾಯವಾಗಿ ಬಿಡ್ತಾನೆ. ಅಂದ್ರೆ ಜಗನ್ನಾಥ ದೇವರು ಅಲ್ಲಿ ಇರುವುದಿಲ್ಲ. ಹೇಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ? ಈ ವಿಷಯದ ಬಗ್ಗೆ ನಿಮಗೆ ಮತ್ತೊಂದು ಪ್ರಶ್ನೆ ಬರಬಹುದು. ಆದ್ರೆ ಸಂತ ಅಚ್ಯುತಾನಂದ ದಾಸರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಪುರಿ ಜಗನ್ನಾಥ ದೇವಾಲಯವು ಮುಳುಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಭವಿಷ್ಯ ಮಾಲಿಕ ಗ್ರಂಥದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಕಲಿಯುಗ ಅಂತ್ಯ, ಕಲಿಯುಗದಲ್ಲಿ ಪಾಪಕರ್ಮಗಳು ಹೆಚ್ಚಾಗ್ತಾ ಇದ್ದಾವ? ಕಮೆಂಟ್ ಮೂಲಕ ತಿಳಿಸಿ.